ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಚಂದ್ರಮ್ಮ ಚಂದ್ರಶೇಖರ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಮತ್ತೆ ಚಂದ್ರಮ್ಮ ಅವರೇ, ಎಲ್ಲಿಂದ ಬಂದಿದ್ದೀರಾ? ನಾವು ಬೆಂಗಳೂರು ಯಶವಂತಪುರದಿಂದ ಬಂದಿದ್ದೀವಿ. ಬೆಂಗಳೂರು ಯಶವಂತಪುರ. ಸ್ವಂತ ಊರು ಎಲ್ಲಿ ನಿಮ್ದು? ಸ್ವಂತ ಊರು ನಮ್ದು ಚಿಕ್ಕಮಗಳೂರು. ಚಿಕ್ಕಮಗಳೂರು. ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆಗಿ ಎಷ್ಟು ವರ್ಷ ಆಯ್ತಮ್ಮ? 15 ವರ್ಷ ಆಯ್ತು. 15 ವರ್ಷದಿಂದ ಬೆಂಗಳೂರಲ್ಲಿ. ಏನು ಅಲ್ಲಿ ಚಿಕ್ಕಮಗಳೂರಿಂದ ಇಲ್ಲಿಗೆ? ನಮ್ಗೆ ಅಲ್ಲಿ ಸ್ವಲ್ಪ ತೊಂದರೆ ಇತ್ತು, ಕೆಲಸ ಎಲ್ಲ ಅದು ಅಷ್ಟೊಂದು ಇಲ್ಲಿ ಆದ್ರೆ ಕೆಲಸ. ಹೌದೌದು, ಬೆಂಗಳೂರು ಅಂದ್ರೆ ಎಲ್ಲರಿಗೂ ಅಟ್ರಾಕ್ಷನ್, ಉದ್ಯೋಗ ಚೆನ್ನಾಗಿ ಸಿಗುತ್ತೆ ಅನ್ನೋದಕ್ಕೆ. ಸರಿ ಅಮ್ಮ, ಇವತ್ತು ಖಾನಾವಳಿಗೆ ಬಂದಿದ್ದೀರಾ. ಸೊ ಏನು ಹೊಸ ರುಚಿ ಮಾಡ್ತಾ ಇದ್ದೀರಾ? ಹೊಸ ರುಚಿ ಅಂದ್ರೆ ಇದು ಹೀರೆಕಾಯಿ ಚಟ್ನಿ ಅಂತ ಮಾಡ್ತಾ ಇದ್ದೀವಿ. ಹೀರೆಕಾಯಿ ಚಟ್ನಿ ಮಾಡ್ತೀರಾ? ಓಕೆ. ಅದ್ರ ಜೊತೆಗೆ ಏನ್ ಮಾಡ್ತಾ ಇದ್ದೀರಾ? ಜೊತೆಗೆ ದೋಸೆ ಮಾಡ್ತಾ ಇದ್ದೀನಿ, ನೀರ್ ದೋಸೆ. ಓಕೆ, ನೀರ್ ದೋಸೆ ಮಾಡ್ತಾ ಇದ್ದೀರಾ? ಓಕೆ. ಯಾಕಂದ್ರೆ ಚಟ್ನಿ ಅಂದ್ರೆ ಅದ್ ಹೆಂಗ್ ತಿನ್ನೋಡೋದು ಅಲ್ವಾ, ಅದಕ್ಕೆ ಏನಾದ್ರೂ ಒಂದು ಬೇಕೇ ಬೇಕು. ಸರಿ ಸರಿ, ಓಕೆ. ಸೊ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಹೀರೆಕಾಯಿ, ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು. ಸರಿ, ಇದಿವಾಗ ಹೀರೆಕಾಯಿನ ಸಿಪ್ಪೆನ ತೆಕ್ಕೊಂಡಿದ್ದೀರಾ? ಅದು ನಾರು ತೆಗೆದ್ಬಿಟ್ಟು. ನಾರು ಮಾತ್ರ ತೆಗೆದಿದ್ದೀರಾ? ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಏನ್ ಬೇಕು ನಿಮ್ಗೀಗ? ನನಗೆ ಒಂದು ಪಾನ್ ಕೊಡಿ. ಪಾನ್ ಬೇಕು. ಓಕೆ. ಸೊ ಮೊದಲನೇದಾಗಿ ಒಲೆ ಹಚ್ಕೊಂಡ್ಬಿಡಿ ಅಮ್ಮ. ಎಣ್ಣೆ ಬೇಕಾ? ಓಕೆ. ಸೊ ಮನೇಲೆಲ್ಲ ನೀವೇ ಅಡುಗೆ ಮಾಡೋದಾ? ನಾನು ಮಾಡ್ತೀನಿ, ನಮ್ಮ ಸೊಸೆನೂ ಮಾಡ್ತಾರೆ. ಮನೇಲಿ ಯಾರೆಲ್ಲ ಇದ್ದೀರಮ್ಮ? ಮನೇಲಿ ನಾನು, ನಮ್ಮ ಯಜಮಾನ್ರು, ಮಗ, ಸೊಸೆ, ಮಗಳು, ಮೊಮ್ಮಗಳು ಎಲ್ಲ. ಸೊ ಮಗ, ಸೊಸೆ, ಮಗಳು ಎಲ್ಲ ಸೇರ್ಕೊಂಡು ನೀವು ಎಲ್ಲ ಸೇರ್ಕೊಂಡು ಅಡುಗೆ ಮಾಡೋದು? ಅವ್ರು ಮಾಡುವಾಗ ನಾನು ಎಲ್ಲ ರೆಡಿ ಮಾಡ್ಕೊಂಡು ಹೆಲ್ಪ್ ಮಾಡ್ತೀನಿ. ಅವ್ರ್ಯಾರು ಇಲ್ಲ ಅನ್ನುವಾಗ ನಾನು. ಸರಿ ಅಮ್ಮ, ಇನ್ನೇನ್ ಬೇಕು ನಿಮ್ಗೆ? ಅದೇ ಸಾಸಿವೆ ಕೊಡಿ. ಒಗ್ಗರಣೆಗೆ ಸಾಸಿವೆ. ಸೊ ಯಾವ ತರ ಅಡಿಗೆ ಮಾಡ್ತೀರಾ ನೀವು? ಅಂದ್ರೆ ನಮ್ಮ ಹಳೆಯ ಅಡುಗೆಗಳ ಅಥವಾ? ಹಳೆ ಅಡುಗೆಗಳು ಮಾಡ್ತೀವಿ, ಲೇಟೆಸ್ಟ್ ಅಡುಗೆನೂ ಮಾಡ್ತೀವಿ. ಯಾವ ತರ ಲೇಟೆಸ್ಟ್ ಅಂದ್ರೆ? ಲೇಟೆಸ್ಟ್ ಅಂದ್ರೆ ಇವಾಗಿನ ಇದಕ್ಕೆ ಚೈನೀಸ್ ಎಲ್ಲ ಮಾಡ್ತೀರಾ? ಇಲ್ಲ. ಏನ್ ಬೇಕು? ಈರುಳ್ಳಿ, ಮೆಣಸಿನಕಾಯಿ. ಜೀರಿಗೆ ಹಾಕ್ತೀರಾ ಒಗ್ಗರಣೆಗೆ? ಒಗ್ಗರಣೆ ಅಂದ್ಮೇಲೆ ಸಾಸಿವೆ ಜೀರಿಗೆ ಬೇಕೇ ಬೇಕು. ಸರಿ. ಮತ್ತೆ ಮೆಣಸಿನಕಾಯಿ, ಇಡೀ ಮೆಣಸಿನಕಾಯಿನೇ ಹಾಕ್ತೀರಾ? ಅದನ್ನ ಹಾಗೆ ಕೈಯಲ್ಲಿ ತುಂಡು ಮಾಡಿ ಹಾಕ್ತೀರಾ? ಅದು ಇಡೀ ಇದೆ ಹಾಕಿದ್ರೆ ಸಿಡಿಯುತ್ತೆ. ಓಕೆ. ಅದಕ್ಕೋಸ್ಕರ ಕಟ್ ಮಾಡಿ ಹಾಕ್ತಾರೆ. ಈರುಳ್ಳಿ ಕೊಡಿ. ಈರುಳ್ಳಿ ಸಾಕಾಗುತ್ತಾ? ಸಾಕು. ಈರುಳ್ಳಿ ಸ್ವಲ್ಪ ಮಾತ್ರ? ಸ್ವಲ್ಪ. ಇದು ಬೆಳ್ಳುಳ್ಳಿ ಕೊಡಿ. ಸೊ ಇದೆಲ್ಲ ಒಂದು ಸ್ವಲ್ಪ ರುಚಿಗೆ ಸ್ವಲ್ಪ ಕಡಿಮೆನೇ ಹಾಕೋದು. ಕರ್ಬೇವಿನ ಸೊಪ್ಪು, ಬೇಕು. ಹೀರೆಕಾಯಿ ಕೊಡಿ. ಸೊ ಒಂದು ಅಂದ್ರೆ ಬೌಲಲ್ಲಿ ತಗೊಂಡಿದ್ದೀರಾ? ತಗೊಳ್ಳಿ. ಇದಿವಾಗ ಹೀರೆಕಾಯಿ ಚಟ್ನಿ ಅಂದ್ರೆ ದೋಸೆ, ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ದೋಸೆ ಜೊತೆಗೆನ ಅಥವಾ ಬೇರೆ ಅನ್ನಕ್ಕೆ? ಅನ್ನಕ್ಕೂ ಆಗುತ್ತೆ, ಮತ್ತೆ ಚಪಾತಿ, ರೊಟ್ಟಿ, ಅದಕ್ಕೂ ಎಲ್ಲದಕ್ಕೂ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಮಾಡಿದ್ರೆ ಅಕಸ್ಮಾತ್ ಮಧ್ಯಾಹ್ನ ಮಾಡಕ್ಕಾಗ್ಲಿಲ್ಲ? ಆಗಲ್ಲ, ಅದು ಇದು ಕೆಡೋದಿಲ್ಲ, ರಾತ್ರಿವರೆಗೂ ಇರುತ್ತೆ. ಈಗ ಬಾಕ್ಸಿಗೆ ತಗೊಂಡು ಹೋಗ್ಬೋದು? ಬಾಕ್ಸಿಗೆ ನಮ್ಮನೇಲಿ ಬಾಕ್ಸ್ ತಗೊಂಡು ಹೋಗೋದೇ ಜಾಸ್ತಿ. ಹೌದಾ? ಅದಕ್ಕೋಸ್ಕರ ನಾವು ಸ್ವಲ್ಪ ಇದೇ ತರನೇ ಚಟ್ನಿಗಳು ಮಾಡೋದು. ತೆಂಗಿನಕಾಯಿ ಚಟ್ನಿ ಬೇಗ ಹಾಳಾಗುತ್ತಲ್ಲ? ಬೇಗ ಹಾಳಾಗುತ್ತೆ. ಮತ್ತೆ ತೆಂಗಿನಕಾಯಿದಲ್ಲಿ ಬರೇ ಅದರದ್ದು ಪೌಷ್ಟಿಕತೆ ಇದೆ, ಇದರಲ್ಲಿ ನೀವು ತರಕಾರಿನೂ ಸೇರಿಸಬಹುದು. ತರಕಾರಿ ಎಲ್ಲ ಸೇರಿಸ್ತೀವಿ. ಇದು ಸಾಂಬಾರು, ಪಲ್ಯ ಮಾಡಿದ್ರೆ ಅಷ್ಟೊಂದು ತಿನ್ನಕ್ಕೆ ಇಷ್ಟಪಡಲ್ಲ, ಮಕ್ಕಳು ತಿನ್ನಲ್ಲ. ಅದಕ್ಕೆ ಈ ತರ ಆದ್ರೆ ಚಟ್ನಿ ಅಂದ್ರೆ ಅದ್ರೊಳಗೆ ಏನಿದೆ ಅಂತ ಗೊತ್ತಾಗಲ್ಲ ಮಕ್ಕಳಿಗೆ. ಚಟ್ನಿ ಅಂತ ಕೊಟ್ಬಿಟ್ರೆ ತಿನ್ಬಿಡ್ತಾರೆ. ಅದು ಏನಾಗ್ಬೇಕು? ಅದು ನಾನು ಸ್ವಲ್ಪ ಆಗ್ಬೇಕಾ? ಇನ್ನೇನಾದ್ರು ಹಾಕಲ್ಗಿದ್ಯಾ? ಅದೇ ಕಾಯಿ ಹಾಕ್ಬೇಕು, ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಲ್ವಾ?
ಮತ್ತೆ ಚಂದ್ರಮ್ಮ ಅವರೇ ಏನ್ ಮಾಡ್ತೀರಾ ನೀವು? ಈಗ ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಬಿಡುವಿನ ವೇಳೆಯಲ್ಲಿ ಏನ್ ಮಾಡ್ತೀರಾ? ಹೇಗೆ ಟೈಮ್ ಪಾಸ್ ಮಾಡ್ತೀರಾ? ನಾವು ಟಿವಿ ನೋಡ್ತೀವಿ, ಮತ್ತೆ ಪೇಪರ್ ಓದೋದು, ಬುಕ್ಸ್ ಓದೋದು, ಮತ್ತೆ ಇನ್ನ ನಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆ ಸ್ವಲ್ಪ ಮಾತಾಡೋದು, ಅದೆಲ್ಲ. ಅವಾಗ ಈ ತರ ಹೊಸ ರುಚಿ ಬಗ್ಗೆನೂ ಮಾತಾಡ್ತೀವಿ. ಟಿವಿ ನೋಡೋದು ಅಂದ್ರೆ ಬಸವ ಟಿವಿ ಎಲ್ಲ ನೋಡ್ತಾ ಇದ್ದೀರಾ? ಎಲ್ಲ ನೋಡ್ತೀವಿ. ಹೌದಾ? ಖಾನಾವಳಿ ನೋಡಿದೀರಾ? ಅದಕ್ಕೋಸ್ಕರ ಖಾನಾವಳಿ ನೋಡಿದಕ್ಕೆ ಇವತ್ತು ಬಂದು ಮಾಡ್ತಾ ಇದ್ದೀರಾ. ಸೊ ಕೆಲವೊಂದಾದ್ರೂ ಟ್ರೈ ಮಾಡಿದೀರಾ ಖಾನಾವಳಿಯಲ್ಲಿ ಬಂದು? ಮಾಡಿದೀವಿ. ಹೌದಾ? ಮನೆಯವರೆಲ್ಲ ಏನಂದ್ರು ಇವತ್ತು ಖಾನಾವಳಿಗೆ ಹೋಗ್ತೀನಿ ಅಂತ? ಅಯ್ಯೋ, ಎಲ್ಲಾರು ಹೆಲ್ಪ್ ಮಾಡಿದ್ರು. ಎಲ್ಲ ಸಾಮಗ್ರಿಗಳ ತರಕ್ಕೆ ಐಡಿಯಾಸ್ ಕೊಟ್ರ? ಮೊಮ್ಮಗಳೆಲ್ಲ ಜೊತೆಗೆ? ಮೊಮ್ಮಗಳು. ಅವಳಿಗೆ ಇಂಟ್ರೆಸ್ಟ್ ಇದೆಯಾ? ಎಷ್ಟು ದೊಡ್ಡವಳು? ಸೆಕೆಂಡ್ PUC ಹೋಗ್ತಾ ಇದ್ದಾಳೆ. ಅಡಿಗೆ ಬಗ್ಗೆಗೇನು ಅವಳು ಅಷ್ಟೊಂದು ಬರ್ತೀರಾ ಅಂದಾಗ ಅಟ್ಲೀಸ್ಟ್ ಆಸಕ್ತಿ ತೋರಿಸಿದ್ಲು. ಹೇಳಿದಳ ಚೆನ್ನಾಗಿ ಮಾಡು ಹೇಳಿ ಕಳ್ಸಿದಳ? ಹೇಳಿದ್ಲು. ಅವ್ರಿಗೆಲ್ಲ ತುಂಬಾ ಖುಷಿ ಆಯ್ತು. ಹೌದಾ? ನಮ್ಮ ಯಜಮಾನ್ರಂತೂ ಎಲ್ಲ ಏನ್ ಬೇಕು ಏನ್ ಬೇಡ ಎಲ್ಲ ತಯಾರು ಮಾಡಿಕೊಟ್ಬಿಟ್ಟು ತುಂಬಾ ಖುಷಿಯಾಗಿದೆ. ಇವತ್ತು ನನ್ನ ಮಡದಿ ಇವತ್ತು ಖಾನಾವಳಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ. ಸೊ ಈಗ ಅದನ್ನ ಹಾಕಿ ಲಾಸ್ಟ್ಗೆ ನೀವು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಕುಡಿ. ನಾನು ಹುಣಸೆಹಣ್ಣು ಮತ್ತೆ ಹಾಕೊಂತೀರಾ ಅನ್ಕೊಂಡೆ. ಬೇಯುವಾಗ ಸ್ವಲ್ಪ ಮೆತ್ತಗಾಗುತ್ತೆ. ಓಕೆ, ಸರಿ. ಸೊ ಈಗ ಹೀರೆಕಾಯಿ ಬದಲು ಬೇರೆ ತರಕಾರಿನೂ ಮಾಡ್ಬೋದು. ಬೀನ್ಸ್ ಇದು ಚಟ್ನಿ ನಾವು ಮಾಡ್ತೀವಿ. ಕ್ಯಾರೆಟ್, ಸೀಮೆ ಬದನೆಕಾಯಿ. ನಮ್ಮ ಮನೇಲಿ ಮುಕ್ಕಾಲು ಭಾಗ ನಾವು ತರಕಾರಿ ಇದೆ ತರ. ಹೌದಾ? ನಾನು ಬೇರೆದೆಲ್ಲ ಕೇಳಿದೆ, ಬೀನ್ಸ್ ಇದು ಕೇಳಿಲ್ಲ. ಆದ್ರೆ ಬೀನ್ಸ್ ತುಂಬಾ ಚೆನ್ನಾಗಿರುತ್ತೆ. ಎಳೆ ಬೀನ್ಸ್ ಹಾಕ್ಬೇಕು ಅಂತ? ಎಳೆ ಬೀನ್ಸ್ ಹಾಕ್ಬೇಕು. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತೀನಿ. ಹೌದಾ? ಇದು ಇವಾಗ ಎಷ್ಟೊತ್ತು ಬೇಕಮ್ಮ? ಇನ್ನೊಂದು ಸ್ವಲ್ಪ ಹೊತ್ತು ಬೇಯಬೇಕಲ್ವಾ ಅಮ್ಮ? ಈಗ ಬೆಂದಿದ್ಯಾ? ಬೆಂದಿದೆ. ಓಕೆ. ಈಗ ಏನು ಹಾಕೊಂತೀರಾ? ಇದಕ್ಕೆ ತೆಂಗಿನಕಾಯಿ ಹಾಕ್ತೀವಿ ಇವಾಗ. ಓಕೆ. ಎಷ್ಟು ಪ್ರಮಾಣ? ಒಂದು ಕಪ್ಪಿಗೆ ಒಂದು ಎಷ್ಟಾದ್ರೂ ತೆಂಗಿನಕಾಯಿ ಪರವಾಗಿಲ್ಲ ಹಾಕು. ಕೆಲವರಿಗೆ ತೆಂಗಿನಕಾಯಿ ಜಾಸ್ತಿ ಬೇಕು, ಕೆಲವರಿಗೆ ಕಡಿಮೆ ಬೇಕು. ಕೆಲವರು ಹಾಕಲ್ಲ, ಹಾಕ್ತಾ ಇದ್ರು ನಡೆಯುತ್ತೆ. ಹೌದಾ? ಹಾಕ್ತಾ ಇದ್ರು ಆಗುತ್ತೆ. ನೀವು ಹೇಳಿದಾಗ ಇದನ್ನ ನಾನು ತೆಂಗಿನಕಾಯಿ ಹಾಕ್ಬಿಟ್ರೆ ಹಾಳಾಗೋದು ಸ್ವಲ್ಪ ಬೇಗ ಅಂತ ಹೇಳಿ ಇದರಲ್ಲಿ ನಾವು ಹುರಿತೀವಲ್ಲ, ಸೊ ಹಾಗಾಗಿ ತೊಂದರೆ ಇಲ್ಲ. ಇದಕ್ಕೆ ಮತ್ತೆ ಒಗ್ಗರಣೆನೂ ಮಾಡ್ಬೋದು. ಇದೆಲ್ಲ ರುಬ್ಬಿ ಮಿಕ್ಸಿ ಮಾಡಿ ಮತ್ತೆ ಇದಕ್ಕೆ ಸಾಸಿವೆ, ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಕೊಡ್ಬೋದು. ಇಲ್ಲಾಂದ್ರೆ ಇದೆ ಹಿಂಗೆ ಮಾಡ್ಕೊಳ್ಬೋದು. ಮತ್ತೆ ಇನ್ನೇನು ಖಾರ ತಿಂಡಿ ಅಥವಾ ಸಿಹಿ ತಿಂಡಿ ಏನ್ ಮಾಡ್ತೀರಾ? ಖಾರ ತಿಂಡಿ ಚಕ್ಲಿ, ಕೋಡ್ಬಳೆ, ಮತ್ತೆ ಮನೆಯಲ್ಲೇ ನಾವು ಹಪ್ಪಳ ಅದೆಲ್ಲ ಮನೆಯಲ್ಲೇ ಮಾಡ್ತೀವಿ. ಹೌದಾ? ನಮಗೆ ಈ ಹೊರಗಡೆದು ಅಷ್ಟು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾವು ಮನೇಲೆ ಹಪ್ಪಳ ಮಾಡಿ ಒಳ್ಳೇದು ಬಿಡಿ. ಒಂದು ವರ್ಷಕ್ಕಾಗಷ್ಟು ಮನೇಲೆ ಮಾಡಿಬಿಟ್ಟು ಡಬ್ಬದಲ್ಲಿ. ಯಾರೆಲ್ಲ ಸೇರ್ಕೊಂಡು ಮಾಡ್ತೀರಾ? ಅಂದ್ರೆ ನಮ್ಮ ಮನೇಲಿ ಇದ್ದಾರಲ್ವಾ, ನಮ್ಮ ಯಜಮಾನ್ರು ಬರ್ತಾರೆ ಹೆಲ್ಪಿಗೆ? ಓಕೆ. ಯಾಕಂದ್ರೆ ಹಪ್ಪಳ ಅಂದ್ರೆ ಅದೊಂದು ದೊಡ್ಡ ಪ್ರೋಸೆಸ್. ಇವತ್ತು ಹಪ್ಪಳ ಅಂದ್ರೆ ಒಂದು ಸಡಗರ ತರ. ಏನಾಗ್ತೀರಾ ಅದಕ್ಕೆ? ಚೆನ್ನಾಗಿ ಮಾಡ್ಬೇಕು, ಮತ್ತೆ ಕ್ವಾಂಟಿಟಿ ಒಂದು ವರ್ಷಕ್ಕೆ ಆಗ್ಬೇಕು ಅಂದ್ರೆ ಒಂದು ವರ್ಷಕ್ಕಾಗಷ್ಟು. ಒಂದು ಎಷ್ಟು ದಿನ ಹಪ್ಪಳ ಅಂದ್ರೆ? ಒಂದ್ 2-3 ದಿನ ಹಪ್ಪಳದ್ದೇ ತಯಾರಿ ನಮ್ಮ ಮನೆಯಲ್ಲಿ. ಸಂಜೆ ಟೈಮು ಮಾಡಿ ಬೆಳಗ್ಗೆ ಎದ್ದು ಬಿಸಿಲಿಗೆ ಹಾಕೋದು. ಒಂದು 3 ದಿನ ಮಾಡ್ತೀವಿ. ಒಂದು 5-6 ಸೇರ್ದು ಅಕ್ಕಿ ಮಾಡಿ. 5-6 ಸೇರು ಅಕ್ಕಿದು. ಯಾವ್ಯಾವ ತರದ ಹಪ್ಪಳ ಮಾಡ್ತೀರಾ? ನಾವು ಜಾಸ್ತಿ ಮಾಡೋದು ಅಕ್ಕಿ ಹಪ್ಪಳ. ಆಮೇಲೆ ಇದು ಹುಯಿ ಹಪ್ಪಳ ಅಂತ ಬರಲ್ಲ, ಇದೇ ನೀರು ದೋಸೆ ಥರನೇ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಅದನ್ನ ತಟ್ಟೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸುವಂಥದ್ದಲ್ವಾ? ಬೇಯಿಸಿ ಅದು ಬೇರೆ ಮಾಡ್ತೀವಿ. ಸಾಕು, ಇದಾಯ್ತು. ಆಗಿದೆಯಾ? ಚೆನ್ನಾಗಿ ಹುರಿದಿದೆ. ತಣ್ಣಗಾಗ್ಬೇಕಾ ಸ್ವಲ್ಪ? ಸ್ವಲ್ಪ ಇದು ತಣ್ಣಗಾಗಬೇಕು, ಬಿಸಿ ಇದೆ. ಹೌದಾ? ಓಕೆ, ತಣ್ಣಗಾಗ್ತಾ ಇರಲಿ. ಅಮ್ಮ ಏನಾದರೂ ಸಂಗೀತ ಎಲ್ಲ ಹೇಳ್ತೀರಾ ಮನೆಯಲ್ಲಿ? ಸಂಗೀತನ ಅಥವಾ ಹಾಡು ಅದೆಲ್ಲ ವಚನ ಎಲ್ಲ ಹೇಳ್ತೀರಾ? ವಚನ ಹಂಗೆ ಯಾವಾಗಾದ್ರೂ ಮನೆಯಲ್ಲಿ ಮಾಡುವಾಗ ಏನಾದ್ರೂ ಒಂದು ಕೆಲಸ ಮಾಡುವಾಗ ಆ ಥರ ಎಲ್ಲ. ಹಾಗೆ ಈಗ ಸಹ ಇಲ್ಲಿ ನಮ್ಮ ಖಾನಾವಳಿಯಲ್ಲಿ ಒಂದು ಗುಣಗ್ತಾ ಒಂದು ಅಡುಗೆನೂ ಮಾಡಿದ್ದೀರಾ ಈಗ. ಹಾಗೆ ಒಂದು ವಚನ ಹೇಳಿ ಅಮ್ಮ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ.
ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಶಿರವೇ ಹೊನ್ನ ಕಳಶವಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಕೂಡಲ ಸಂಗಮ ದೇವಾ ದೇವ, ಕೂಡಲ ಸಂಗಮ ದೇವಾ ದೇವ. ಚೆನ್ನಾಗಿರಿದ್ರಮ್ಮ ವಚನ. ಎಷ್ಟೊಂದು ಒಂದೊಂದು ಒಳ್ಳೆ ಅರ್ಥ ಇದೆ ಅಲ್ವಾ ಪ್ರತಿಯೊಂದು ವಚನದಲ್ಲೂ. ಓಕೆ, ಸೊ ಈಗ ತಣ್ಣಗಾಗಿದೆ, ಕರೆಕ್ಟಾಗಿ ಅಲ್ಲಿ ಇಟ್ಬಿಡೋಣ. ಬೆಳಿಗ್ಗೆ ಇದನ್ನ ರಾತ್ರಿ ಹುರಿದಿಟ್ಕೊಂಡು ಬೆಳಿಗ್ಗೆ ತಿಂಡಿಗೆ ಮಾಡ್ಬೋದು ಅನ್ಸುತ್ತಲ್ವಾ? ಅಂದ್ರೆ ಮಾಡ್ಬಹುದೇನೋ, ನಾವ್ ಯಾವತ್ತೂ ಮಾಡಿಲ್ಲ, ಅಂದ್ರೆ ಮಾಡ್ಬೋದು ಅನ್ಸುತ್ತೆ, ಯಾಕೆಂದ್ರೆ ಕೆಡಲ್ಲ ಇದು, ಮಾಡ್ಬೋದು. ಈಗ ಕೆಲವು ಸತಿ ಬೆಳಿಗ್ಗೆ ಇಷ್ಟೆಲ್ಲ ಮಾಡೋದಕ್ಕೆ ಟೈಮ್ ಇರೋದಿಲ್ಲ, ರಾತ್ರಿ ಇದನ್ನ ಹುರಿದಿಟ್ಕೊಂಡು ಬೆಳಿಗ್ಗೆ ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿಗೆ ಹಾಕ್ಬಿಡ್ಬೋದು. ದೋಸೆ ಮಾಡುವಾಗ ಚಟ್ನಿ ರೆಡಿ ಇರುತ್ತೆ ಅಲ್ಲ, ಇದು ಆದ್ರೂ ಬೇಗನೆ ಆಗುತ್ತೆ. ಬೇಯದಕ್ಕೆ ತುಂಬಾ ಟೈಮ್ ತಗೊಳಲ್ಲ. ಇಲ್ಲ ಇಲ್ಲ ತಗೊಳಲ್ಲ. ಚೆನ್ನಾಗಿ ನುಣ್ಣಗಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕೊಳ್ಳೋದಾ? ಓಕೆ, ಹಾಕ್ತೀನಿ. ಲಾಸ್ಟಿಗೆ ಹಾಕೊಂಡ್ರೆ ಚೆನ್ನಾಗಿ ಪರಿಮಳ ಇರುತ್ತೆ. ಓಕೆ ಓಕೆ. ಸ್ವಲ್ಪ ಇದು ಒಂದ್ಸತಿ ಗರ್ ಅನ್ಸಿದ್ರೆ ಆಯ್ತು. ಹೀರೆಕಾಯಿದು ಗಮ್ ಅಂತ ಪರಿಮಳ ಬರ್ತಾ ಇದೆ. ಒಂದು ಬೌಲಿಗೆ ತಗೊಂಡ್ಬಿಡ್ತೀರಾ? ಈಗ ಹೀರೆಕಾಯಿ ಚಟ್ನಿ ರೆಡಿ ಆಗ್ಬಿಡ್ತಲ್ವಾ? ಈಗ ದೋಸೆಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಮಾಡಿಟ್ಕೊಂಡಿದ್ದೀನಿ. ಚೆನ್ನಾಗಿ ಹಸಿರು ಕಲರ್ ಬಂದಿದೆ ಅಲ್ವಾ? ಚೆನ್ನಾಗಿ ಗ್ರೀನ್ ಕಲರ್ ಇದೆ. ಕಲರ್ ಚೆನ್ನಾಗಿ ಬರುತ್ತೆ. ಅಂದ್ರೆ ಕೆಲವು ಟೈಮು ಕಲರ್ ನೋಡಕ್ಕೂ ಚೆನ್ನಾಗಿರ್ಬೇಕು. ಇವಾಗ ನೋಡದೆ ಕಲರು. ಹೌದೌದು, ನೀವ್ ಹೇಳ್ದಂಗೆ ಮಕ್ಕಳಿಗೆಲ್ಲ ಒಂದು ಗ್ರೀನ್ ಚಟ್ನಿ ಅಂತ ಹೇಳ್ಕೊಟ್ಬಿಟ್ರೆ ಏನೋ ಸ್ಪೆಷಲ್ ಅಂತ ತಿನ್ಬಿಡ್ತಾರೆ. ಇದ್ರಲ್ಲಿ ಹೀರೆಕಾಯಿ ಹಾಕಿದ್ದಾರೆ ಅಂತ ಗೊತ್ತೇ ಆಗಲ್ಲ. ಓಕೆ, ಈಗ ಹೀರೆಕಾಯಿ ಚಟ್ನಿ ರೆಡಿ ಆಗಿದೆ, ರೆಡಿ ಇದೆ, ಪಕ್ಕದಲ್ಲಿ ಇಡೋಣ. ಇನ್ನು ಹೀರೆಕಾಯಿ ಚಟ್ನಿಗೆ ದೋಸೆ ಮಾಡಬೇಕು. ಓಕೆ, ಜಾರ್ ಕೊಡಿ. ಜಾರ್ ತಗೊಂಡು ಫಸ್ಟ್ ಇವಾಗ ದೋಸೆಗೆ ಏನೆಲ್ಲ ಸಾಮಗ್ರಿ ಬೇಕಮ್ಮ? ಅಕ್ಕಿ ನೆನೆಸಿರೋದು, ಒಂದು 2 ಗಂಟೆ ಟೈಮ್ ನೆನೆಸಿರೋ ಅಕ್ಕಿ, ಉಪ್ಪು ರುಚಿಗೆ ತೆಂಗಿನಕಾಯಿ ಹಾಕ್ತೀರಾ? ಇದು ನೀರ್ ದೋಸೆ ಅಂತ ಹೇಳಿದ್ರಲ್ಲ, ಆದ್ರೂ ಹಾಕಬಹುದು, ಹಾಕ್ತೇನೂ ಮಾಡಬಹುದು. ಇದು ಮಂಗಳೂರಲ್ಲೆಲ್ಲ ಜಾಸ್ತಿ ಮಾಡ್ತಾರೆ. ಮಂಗಳೂರು ಕಡೆ ಮಂಗಳೂರು ಕಡೆ, ಮಲೆನಾಡಲ್ಲೆಲ್ಲ ಮಾಡ್ತಾರೆ. ನಮ್ ಕಡೆ ನಮ್ ಚಿಕ್ಕಮಂಗ್ಳೂರಲ್ಲ ಅಲ್ಲಿ ಎಲ್ಲ. ಇದು ಒಂಥರ ದಿಢೀರ್ ದೋಸೆ ಅಂತ ಹೇಳ್ಬೋದಲ್ವಾ? ಇಮಿಡಿಯೇಟ್ ಆಗಿ ಅಕ್ಕಿ ನೆನ್ಸೋದು, ಅರ್ಧ ಗಂಟೆ ನೆಂದ್ರು ಸಾಕಾಗ್ಬಿಡತ್ತೆ. ಹಾಕೊಂಡ್ಬಿಡೋಣ. ಎಷ್ಟು ತಗೊಂಡಿದ್ದೀರಮ್ಮ ಇದು? ಇದು ಒಂದು 2 ಬಟ್ಲು ತಗೊಂಡಿದ್ದೀನಿ. 2 ಬಟ್ಲು ಸಾಕಷ್ಟು? ಸಾಕು. ಇದನ್ನ ಅರದ್ರ ಆಯ್ತಲ್ಲ? ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂತೀರಾ? ಸಾಕ? ಇನ್ನೊಂಚೂರು ಹಾಕ್ಲಾ? ಸಾಕಾಗುತ್ತೆ, ಸಾಕು, ಜಾಸ್ತಿನೇ ಆಗುತ್ತೆ. ತೆಂಗಿನಕಾಯಿ ಹಾಕಿ ಸ್ವಲ್ಪ. ಓಕೆ, ಎಷ್ಟು ಹಾಕ್ಲಿ? ಅರ್ಧ ಹಾಕ್ಬೇಕು. ಅರ್ಧ. ತೆಂಗಿನಕಾಯಿ ಹಾಕಿದ್ರೆ ಸ್ವಲ್ಪ ರುಚಿ ಬರುತ್ತೆ ಅಂತ ಹೇಳ್ತಾರೆ, ಹಾಗೆ ಹಾಕೋದು. ತೆಂಗಿನಕಾಯಿ ಇಲ್ಲದೆ ಇದ್ರೂ ಸಹ ಮಾಡ್ಬೋದಲ್ವಾ? ಓಕೆ, ಸ್ವಲ್ಪ ನುಣ್ಣಗಾಗ್ಬೇಕು, ಚೆನ್ನಾಗಿ ನುಣ್ಣಗಾಗ್ಬೇಕಲ್ಲ ಅಕ್ಕಿ ಮಾತ್ರ. ಇಲ್ಲದ್ರೆ ದೋಸೆ ಅಷ್ಟು ರುಬ್ಬಿ ಚೆನ್ನಾಗಿ ನುಣ್ಣಗಾಗಿದೆ.
ಆಗಿದೆ ಅಂತ ಅನ್ಕೊಂತೀನಿ. ನೋಡಿ ರೆಡಿ ಇದೆ ಅಲ್ವಾ? ಚೆನ್ನಾಗಿ ರೆಡಿ ಆಗ್ಬಿಟ್ಟಿದೆ. ಈಗ ಹಿಟ್ಟು ರೆಡಿ ಇದೆ. ಯಾವ್ದಕ್ಕೆ ತಗೊಳ್ಳೋದು ಇದನ್ನ? ಬೋಲ್ ಕೊಡಿ. ಬೋಲಿಗೆ ಹಾಕ್ಬಿಡ್ಲಾ? ಹಾಕಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ. ಹೌದಾ? ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೊಂಡು ಮತ್ತೆ ಹಿಟ್ಟನ್ನೆಲ್ಲ ವೇಸ್ಟ್ ಮಾಡಬಾರ್ದಲ್ವಾ? ಸರಿ ಸರಿ. ಎಷ್ಟು ಬೇಕೋ ಅಷ್ಟು ನೀರು. ತೆಂಗಿನಕಾಯಿ ಹಾಕಿದಿರಲ್ಲ, ತೆಂಗಿನಕಾಯ್ದು ಒಳ್ಳೆ ಒಂದು ಪರಿಮಳ ಕೊಡುತ್ತೆ ದೋಸೆಗೆ. ಅದು ಸ್ವಲ್ಪ ಸ್ಮೂತ್ ಆಗಿ ಬರ್ತದೆ. ಹೌದು. ನೋಡಿ ಹಾಕಿ ಹಾಕ್ಲಾ? ಹಾಕಿ ನೀರ್ ದೋಸೆ ನೀರಾಗೆ ಇರ್ಬೇಕು ಅಲ್ವಾ? ಮತ್ತೆ ಸೌಟ್ ಕೊಡ್ಲಾ? ಒಂದು ಸೌಟ್ ಕೊಡಿ. ಈಗ ಕಾವಲಿ ಇಟ್ಕೊಂಡ್ಬಿಡ್ತೀರಾ? ಸಾಕ? ಸ್ವಲ್ಪ ನೀರು ಹಾಕಿ. ಚಂದ್ರಮ್ಮ ಅವರು ಸ್ವಲ್ಪ ಮಾತು ಕಡಿಮೆನೇನಾ? ಇಲ್ಲ, ಹಾಗೇನಿಲ್ವಾ? ಮಾತಾಡ್ತೀನಿ. ಮನೇಲೆಲ್ಲ ಹೀಗೇನಾ? ಅಂದ್ರೆ ಕೆಲಸ ಜಾಸ್ತಿ, ಮಾತು ಕಡಿಮೆ ಕೆಲವರು. ಹೌದಾ? ಕೆಲಸ ಚೆನ್ನಾಗಿ ಬಡಬಡ ಮಾಡುವಾಗ ಜಾಸ್ತಿ ಮಾತಾಡಬಾರ್ದು ಅಂತ. ನೋಡಿದಾಗ ಸ್ವಲ್ಪ ರಿಸರ್ವ್ಡ್ ಅಂತ ಅನಿಸ್ತು. ಕೆಲಸ ಮಾಡುವಾಗ ಡಿಸ್ಟರ್ಬ್ ಆಗೋದು ಬೇಡ ಅಂತ ಕಡಿಮೆ ಮಾತಾಡ್ತಾ ಇದ್ದೀರಾ. ತವಾ ಕೊಡ್ಲಾ? ತವಾ ಕೊಡಿ. ಎಣ್ಣೆ ಬೇಕಾ? ಸ್ವಲ್ಪ ಎಣ್ಣೆ ಕೊಡಿ. ಇದಿವಾಗ ನೀವು ಮಂಗಳೂರಿನ ಶೈಲಿ, ಇನ್ನು ಬೇರೆ ಬೇರೆ ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಶೈಲಿಯ ತಿಂಡಿಗಳು ಮಾಡ್ತೀರಾ? ಅಂದ್ರೆ ಒಂದೊಂದ್ ಕಡೆ ಒಂದೊಂದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೇಗಂದ್ರೆ ಕನ್ನಡ ಅಂತ ಹೇಳಿದ್ರು ಅಲ್ಲಿ ಆಚೆ ಈಚೆನೆ ಬೇರೆ ಬೇರೆ ಮಾಡ್ತಾರೆ. ಹಾಗೆ ಏನ್ ಬೇಕಮ್ಮ? ನಮ್ಮ ಕಡೆ ಅದೇ ಅಕ್ಕಿ ರೊಟ್ಟಿ ಮತ್ತೆ ತರಕಾರಿದ ಪಲ್ಯಗಳು, ಹಾಗಲಕಾಯಿ ಪಲ್ಯ, ಅದೆಲ್ಲ ಮಲೆನಾಡು ಸೈಡ್. ಮಲೆನಾಡು ಸೈಡ್. ಅಂದ್ರೆ ನೀವು ಇನ್ನೂ ಬೇರೆ ಯಾವ್ದಾದ್ರು ಆಂಧ್ರ ಶೈಲಿ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಹೊರಗೆ ಅಂತ? ಇಲ್ಲ, ಅಂಥದ್ದೆಲ್ಲ ಬರಲ್ಲ ಅಷ್ಟು. ನಮ್ಗೇನಿದ್ರು ಇದೆ ಕರ್ನಾಟಕದ, ನಮ್ಮ ಕಡೆ ಚಿಕ್ಕಮಂಗ್ಳೂರ್ ಕಡೆದು ಅದನ್ನ ಮಾಡ್ತೀವಿ. ಹೌದಾ? ನಮ್ಮ ಕಡೆ ರೊಟ್ಟಿ ಅದೇ ಜಾಸ್ತಿ. ಮತ್ತೆ ದೋಸೆ, ಇಡ್ಲಿ, ತಟ್ಟೆ ಇಡ್ಲಿ ಅದೆಲ್ಲ ಮಾಡ್ತಾರೆ. ಓಕೆ ಓಕೆ. ಅದಿವಾಗ ಕಾವಲಿಗೆ ಫುಲ್ಲು ತುಂಬಬೇಕಲ್ಲ? ತುಂಬಬೇಕು. ಹಾಗೆ ಮಾಡುವಾಗ ಸಣ್ಣ ಸಣ್ಣ ಅಂದ್ರೆ ಗುಳ್ಗುಳೆ ತರ ಆಗ್ಬೇಕು ಅಲ್ವಾ? ನೀರ್ ದೋಸೆ ಆದ್ರೇನೆ ಕರೆಕ್ಟ್ ಆಗಿ ಬೇಯಿಸಿದೆ, ಚೆನ್ನಾಗಾಗಿದೆ ಅಂತ. ಇದು ಕೊಡಿ, ಮಗ್ಚಕ್ ಕೊಡಿ. ಬೇಗ ಆಗ್ಬಿಡುತ್ತಲ್ವಾ? ಬೇಗ ಆಗುತ್ತೆ. ಜಾಸ್ತಿ ಏನು ಬೇಡ, ಟೈಮ್ ತಗೊಳಲ್ಲ ಅದು ಜಾಸ್ತಿ. ಹೌದೌದು. ಅವಾಗವಾಗ ನೀರ್ ದೋಸೆ ಮನೇಲಿ ಮಾಡ್ತೀವಿ? ಜಾಸ್ತಿನೇ ಮಾಡ್ತೀವಿ ನಾವು. ಹೌದಾ? ನೀರ್ ದೋಸೆ ಸಂಜೆ ಟೈಮು ಒಂದೊಂದು ದಿನ ಮಾಡ್ತೀವಿ. ಸಾಯಂಕಾಲನೂ ಮಾಡ್ತೀರಾ? ಬೆಳಿಗ್ಗೆ ತಿಂಡಿಗೂ ಮಾಡ್ತೀವಿ. ಮತ್ತೆ ಸಂಜೆ ಏನಾದರೂ ಸ್ವಲ್ಪ ಅನ್ನ ಏನಾದರೂ ಮಧ್ಯಾಹ್ನದ ಮಿಕ್ಕಿದ್ರೆ ಅದ್ರ ಜೊತೆಗೆ ಸ್ವಲ್ಪ ಇದು. ಓಕೆ. ಪುನಃ ಒಂದು ಅನ್ನ ಯಾಕೆ ಮಾಡೋದು? ದೋಸೆ ತಿಂಡಿನೇ ಮಾಡೋದು. ಒಂದೇ ಸತಿ ಒಂದ್ ಕಡೆ ಮಾತ್ರ ಮಾಡಿದ್ರೆ ಸಾಕಲ್ಲ? ಸಾಕು. ಇದಕ್ಕೆ ಇನ್ನೊಂದು ಹಾಕೊಂಡ್ಬಿಡ್ತೀರಾ? ಹಾಕ್ತೀನಿ. ಸ್ವಲ್ಪ ಎಣ್ಣೆ. ಅದು ತೆಳುವಾಗಿ ನೀವು ಹಾಕೋದ್ರಿಂದ ಇನ್ನೊಂದ್ ಕಡೆನೂ ಬೆಂದು ಬಿಡುತ್ತೆ. ಬೆಂದಿರುತ್ತೆ. ಓಕೆ. ಮತ್ತೆ ಇನ್ನೊಂದು ಇದ್ರದ್ದು ವಿಶೇಷ ಅಂದ್ರೆ ಮುಂಚಿನ ದಿನಾನೇ ನಾವು ನೆನ್ಸಿಟ್ಟು, ಈಗ ನಾನು ಉದ್ದಿನ ದೋಸೆ ಅಥವಾ ಇಡ್ಲಿ ಮಾಡ್ಬೇಕು ಅಂದ್ರೆ ಮುಂಚಿಂದಾನೆ ಹುಳಿ ಬರ್ಬೇಕು ಎಲ್ಲ ಆತರ ಎಲ್ಲ ಇಲ್ಲ. ಆ ತರ ಏನಿಲ್ಲ. ಇದು ಅವಾಗ್ಲೇ ನೆನ್ಸಿ ಅವಾಗ್ಲೇ ಮಾಡ್ಬೋದು. ಈಗ ಬೆಳಿಗ್ಗೆ ಎದ್ದು ನೆನ್ಸಿಟ್ಕೊಂಡು ಬೇರೆ ಕೆಲಸ ಮುಗಿಸಿ ಆಗ್ಬಿಡ್ಬೋದು. 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಇದು ತಿಂಡಿ. ಹೌದು. ಪ್ರಿಪರೇಷನ್ ಇಲ್ಲ ನಮ್ಗೆ. ಗಡಿಬಿಡಿಯಲ್ಲಿ ರಾತ್ರಿ ಲೇಟ್ ಆಯ್ತು ಅದೇನಿಲ್ಲ, ಬೆಳಿಗ್ಗೆ ಎದ್ದು ಮಾಡ್ಕೋಬಹುದು. ಮತ್ತೆ ಅಕ್ಕಿಯಲ್ಲಿ ಬೇರೆ ಇನ್ನೇನು ಐಟಮ್ ಮಾಡ್ತೀರಾ? ಶಾವ್ಗೆ ಎಲ್ಲ ಮಾಡ್ತೀರಾ? ಶಾವ್ಗೆ ಮಾಡ್ತೀವಿ. ಮನೇಲಿ ಮಾಡಿದೀರಾ? ಉಂಡೆ ಕಡುಬು ಅದನ್ನ ಮಾಡ್ತೀವಿ. ಉಂಡೆ ಕಡುಬು ಅಂದ್ರೆ ಯಾವ ತರ? ಅದು ಅಕ್ಕಿ ನೆನೆಸ್ಬಿಟ್ಟು ನೀರೆಲ್ಲ ತೆಗೆದು ಸ್ವಲ್ಪ ಆರಿದ್ಮೇಲೆ ಅದನ್ನ ಇಲ್ಲಿ ಮಿಕ್ಸಿಯಲ್ಲಿ ರವೆ ತರ ಮಾಡಿ ಅದು ನೀರು ಕುದಿಸಿ ಅದಕ್ಕೆ ಹಾಕಿ ಇದು ನೀರು ಕುದಿಸ್ಬಿಟ್ಟು ಹಾಕೋದು. ಹಾಕ್ತೀವಿ.
ಅದು ಮುದ್ದೆ ಕಲಿಸ್ಬೇಕು ಮುದ್ದೆ ತರ. ಓಕೆ. ಅದನ್ನ ಉಂಡೆ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ತೀವಿ. ಓಕೆ ಓಕೆ. ಅದಕ್ಕೂ ಇದೇ ಥರ ಚಟ್ನಿ ಎಲ್ಲ. ಕೆಲವೊಂದು ಕಡೆ ಕೇಳಿದ್ದೀನಿ ಉಂಡ್ಲಕಾಯಿ ಅಂತ ಹೇಳ್ತಾರೆ. ಕಾಯಿ ಹಾಕ್ತೀರಾ ಅದಕ್ಕೆ? ಕಾಯಿ ಹಾಕ್ಬೋದು, ಕಾಯಿ, ಕಡಲೆಬೇಳೆ, ಜೀರಿಗೆ ಎಲ್ಲ ಹಾಕ್ಬೋದು. ಶಾವಿಗೆ ಎಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಸಮಯ ಹೋಗುತ್ತಲ್ವಾ? ಇಲ್ಲ, ಅದು ಏನು ಅಷ್ಟೊಂದು ಜಾಸ್ತಿ ಸಮಯ ಆಗಲ್ಲ, ಬೇಗನೆ ಮಾಡ್ತೀವಿ. ಬೇಗನೆ ಅಂದರೆ ಅಕ್ಕಿ ಹಿಟ್ಟಿರುತ್ತಲ್ಲ ಅದನ್ನೇ ಸ್ವಲ್ಪ. ನೀವು ಅಕ್ಕಿ ಹಿಟ್ಟಲ್ಲೇ ಶಾವಿಗೆ ಮಾಡ್ತೀರಾ? ಅಕ್ಕಿ ನೆನ್ಸ್ ಮಾಡಬೇಕಂತಿಲ್ಲ? ಇಲ್ಲ, ನಾವು ಅಕ್ಕಿ ಹಿಟ್ಟಲ್ಲೇ ಮಾಡ್ತೀವಿ. ಇದೇ ತರ ಹಿಟ್ಟನ್ನೇ ಹಾಕ್ಬಿಟ್ಟು. ಕೆಲವೊಂದ್ ಕಡೆ ಅಕ್ಕಿನ ನೆನೆಸಿ ಅದನ್ನ ಒಲೆ ಮೇಲೆ ಹಾಕಿ ಕಲಸಿ ಮಾಡ್ತಾರೆ. ಸಾಕು ಅಂತ ಅನ್ಕೊಂಡ್ರಲ್ವಾ? ಸಾಕು, 2 ಸಾಕು ಬಿಡಿ. ಸೊ ಬಿಸಿ ಬಿಸಿ ನೀರ್ ದೋಸೆ ರೆಡಿ ಇದೆ. ಇನ್ನು ನೀವು ಚಟ್ನಿ ಮಾಡಿ ಇಟ್ಬಿಟ್ಟಿದ್ದೀರಾ, ಹಸಿರು ಚಟ್ನಿ. ಸೊ ಈಗ ಟೇಸ್ಟ್ ನೋಡ್ಬೋದಾ? ಓಕೆ. ಇದು ಬಿಸಿ ಬಿಸಿ ಇದ್ರೆ ತಿನ್ನಕ್ ಚೆನ್ನಾಗ? ಬಿಸಿ ಬಿಸಿಲೇ ಚೆನ್ನಾಗಿರುತ್ತೆ. ಹೌದಾ? ಆರಿದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಬೇರೆ ದೋಸೆಗಿಂತ ಇದು ತಿನ್ಬಹುದು. ಮಧ್ಯಾಹ್ನಕ್ಕೂ ತಗೊಂಡೋದ್ರೆ. ಉದ್ದಿನ ದೋಸೆ ಎಲ್ಲ ಸ್ವಲ್ಪ ತಣ್ಣಗಾದ್ರೆ ಬಾಕ್ಸಿಗೆಲ್ಲ ಹಾಕ್ಬಿಟ್ರೆ ಮಕ್ಳು ಹೇಳ್ತಾರೆ, ಅಯ್ಯೋ ಇದನ್ನ ಕೊಡ್ಬೇಡ, ಇದು ಗಟ್ಟಿ ಇದೆ ಅಂತ. ಇದು ಬಾಕ್ಸಿಗೆಲ್ಲ ಹಾಕೊಂಡೋದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಆ ಸ್ಮೂತ್ ಇರುತ್ತೆ. ಓಕೆ ಓಕೆ. ಸೊ ಇದಕ್ಕೆ ಸರ್ವಿಂಗ್ ಹಾಕೊಂಡ್ಬಿಡ್ಲಾ? ಚಟ್ನಿ ನಾನೇ ಹಾಕೊಳ್ತೀನಿ, ದೋಸೆ ಹಾಕ್ಬಿಡಿ, ಬೇಗ ರುಚಿ ನೋಡೋಣ. ಬಿಸಿ ಬಿಸಿನೇ ತಿಂದ್ರೆ. ಸೊ ಬಿಸಿ ಬಿಸಿಯಾದ ನೀರ್ ದೋಸೆ ಚಟ್ನಿ ರೆಡಿ ಇದೆ. ಟೇಸ್ಟ್ ನೋಡಿ ಹೇಗಿದೆ ಹೇಳಿ. ಓಕೆ ಓಕೆ, ನೋಡ್ತೀನಿ. ಇದು ನೋಡುವಾಗ ನನಗೆ ಒಬ್ರು ಕವಿದು ಒಂದು ಚುಟುಕು ನೆನಪು ಬಂತು. ಅದು ಯಾಕೆ ಅಂತ ಈಗ ಹೇಳ್ತೀನಿ. ಕವಿ ಇದು ಅಂದ್ರೆ ಮನೆಯವ್ರು ಹೇಳ್ತಾರಂತೆ, ಪ್ರಿಯೆ ಅಂದ್ರೆ ಮನೆಯವರು ಗಂಡ ಹೇಳೋದು, ಪ್ರಿಯೆ ನಿನ್ನ ಮುಖವೇಕೆ ಕಪ್ಪಿಟ್ಟಿದೆ, ಅದಕ್ಕೆ ಹೆಂಡತಿ ಹೇಳೋದು. ಅದಕ್ಕೆ ಅವನು ಹೇಳ್ತಾನಂತೆ, ನೀನು ಮಾಡಿದ ಉಪ್ಪಿಟ್ಟು ನನ್ನ ಎದುರಿಗಿದೆ ಅಂತ. ಅಂದ್ರೆ ನನ್ನ ಕಣ್ಣೆದ್ರಿಗೆ ಉಪ್ಪಿಟ್ಟಿದೆ ಅಂದ್ರೆ, ಉಪ್ಪಿಟ್ಟಂದ್ರೆ ಇಷ್ಟ ಅಂದ್ರೆ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ, ಆತರ. ಆದ್ರೆ ನಾನು ನಗ್ತಾ ಇದ್ದೀನಿ, ಚೆನ್ನಾಗಿದೆ ಅಂತಾನೆ. ನಾನು ಕಪ್ಪಿಟ್ಟಿದ್ದೀನಾ? ಇಲ್ಲ. ಓಕೆ. ಸೊ ರುಚಿ ನೋಡಿ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಇದಂತೂ ತುಂಬಾ ಸಾಫ್ಟ್ ಆಗಿದೆ. ನೀರ್ ದೋಸೆ ತುಂಬಾ ಮೃದು, ಅದಕ್ಕೆ ತಕ್ಕನಾದ ಒಂದು ಹೀರೆಕಾಯಿ ಚಟ್ನಿ. ಅದು ಏನ್ ಹೇಳುದು, ಬೆಸ್ಟ್ ಕಾಂಬಿನೇಷನ್. ಹೀರೆಕಾಯಿ ಚಟ್ನಿ ಎಲ್ಲ, ಕಾಯಿ ಚಟ್ನಿ ಎಲ್ಲ ತಿಂದಿದ್ದೀನಿ. ನೀರ್ ದೋಸೆ ಮಾಡಿ ತುಂಬಾ ರುಚಿಯಾಗಿದೆ. ಏನಂದ್ರೆ ನೀವ್ ಹೇಳ್ದಾಗೆ ಸಿಹಿ ಚಟ್ನಿ ಮಾಡ್ಕೊಂಡ್ರೆ ಅದೊಂಥರ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ. ಹೌದಾ? ತೆಂಗಿನಕಾಯಿ, ಸ್ವಲ್ಪ ಸಕ್ಕರೆ, ಬೆಲ್ಲ, ಬೆಲ್ಲ ಮತ್ತೆ ಎಳ್ಳಿದೆಯಲ್ಲ, ಬಿಳಿ ಎಳ್ಳು, ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸಿ ಮಾಡಿ ಇದ್ರೆ ಸಿಹಿ ಚಟ್ನಿಗೆ ತುಂಬಾ ಚೆನ್ನಾಗಿರುತ್ತೆ. ಓಕೆ. ತುಂಬಾ ಒಂದು ರುಚಿಯಾದ ನೀರ್ ದೋಸೆ ಮತ್ತೆ ಹೀರೆಕಾಯಿ ಚಟ್ನಿ ಮಾಡ್ಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ. ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ನಿಮಗೂ ಶರಣಾರ್ಥಿ. ಸಿಬ್ಬಂದಿ ವರ್ಗದವರೆಲ್ಲರಿಗೂ ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ನೀರ್ ದೋಸೆ ಮತ್ತು ಹೀರೆಕಾಯಿ ಚಟ್ನಿಯನ್ನ ಹೇಗೆ ಮಾಡಿದ್ರು ಅಂತ. ಇದನ್ನ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.